ಮಡೆನೂರು ಮನು ಈಗ ಅತ್ಯಾಚಾರದ ಆರೋಪದ ಮೇಲೆ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಅವರ ಪತ್ನಿ ದಿವ್ಯಾ ಅವರಿದ್ದಾರೆ. ಸೊ ಮೊದಲನೇದಾಗಿ ಮೇಡಮ್, ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಮನು ಅವರ ವಿರುದ್ಧ. ಇಷ್ಟು ದಿನ ಕಾಮಿಡಿ ನಟನಾಗಿ ನೋಡಿದ್ರು ಇಡೀ ಕರ್ನಾಟಕ, ಈಗ ಅವ್ರ ಮೇಲೆ ಸಾಕಷ್ಟು ಆರೋಪ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಆರೋಪ ಎಲ್ಲ ಸುಳ್ಳು ಸರ್. ಅದೆಲ್ಲ ಮಾಡ್ತಿರೋದೆಲ್ಲ ಷಡ್ಯಂತ್ರ, ಸುಳ್ಳು ಸರ್ ಅದು. ಈಗ ದಿನಕ್ಕೆ ಒಂದೊಂದು ಬೆಳವಣಿಗೆಗಳಾಗ್ತಾ ಇದೆ. ಅವ್ರ ಬಗ್ಗೆ ಆಡಿಯೋಗಳು ಬರ್ತಾ ಇದೆ, ವಿಡಿಯೋಗಳು ಬರ್ತಾ ಇದೆ. ಮನು ಅವರೇ ಸ್ವತಃ ಮಾತಾಡಿದಂತಹ ವಿಡಿಯೋಗಳೆಲ್ಲ ಇದ್ದಾವೆ. ಸೊ ಅದ್ರ ಬಗ್ಗೆ ಎಲ್ಲ ಏನು? ಅದ್ರ ಬಗ್ಗೆ ಎಲ್ಲ ಸರ್, ಆಕೆ ಯಾರು ಈಗ ಆರೋಪ ಮಾಡಿದ್ದಾರೆ ಮಿಂಚು ಅನ್ನೋರು, ಅದಕ್ಕೆಲ್ಲ ಸಾಕ್ಷಿ ಸಮೇತವಾಗಿ ನಾವು ಏನೇನು ಕಾನೂನಿಗೆ ಕೊಡಬೇಕು, ನಮ್ಮ ಲಾಯರ್ ಹತ್ರಕ್ಕೆ ಏನೇನು ಕೊಡಬೇಕು ಅನ್ನೋದೆಲ್ಲ ಕೊಟ್ಟಿದ್ದೀವಿ ಸರ್. ಅವ್ರು ತನಿಖೆ ಮಾಡ್ತಾ ಇದ್ದಾರೆ. ಅಂದರೆ ಮನು ಅವರು ಒಂದು ವಿಡಿಯೋದಲ್ಲಿ ಹೇಳ್ತಾರೆ, ಮತ್ತು ಒಂದು ಆಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿರ್ತಕ್ಕಂಥದ್ದು, ವಾಟ್ಸಪ್ ಚಾಟ್ಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು, ನಾನು ಕೊನೆವರೆಗೂ ನಿನಗೆ ಮೋಸ ಮಾಡೋದಿಲ್ಲ, ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಈ ಥರ ಎಲ್ಲ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಅವರು ಆರೋಪ ಮಾಡೋದು, ಈಗ ಸಂತ್ರಸ್ತೆ ಆರೋಪ ಮಾಡ್ತಾರೆ ನಿಮಗೆ ಏನಂದರೆ ಬಲವಂತವಾಗಿ ನನಗೆ ತಾಳಿ ಕಟ್ಟಿದ್ದ ಮನು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಸರ್, ಈಗ ಏನು ಆರೋಪ ಮಾಡ್ತಿದ್ದಾರೆ ಅವರು, ಅವ್ರಿಗೆ ಅಪ್ಪ ಅಮ್ಮ ಇಲ್ಲ ಅನ್ನೋ ಕರುಣೆ ಮೇಲೂ ನಾನು ಚೆನ್ನಾಗಿ ನೋಡ್ಕೊತೀನಿ ಲೈಫ್ ಲಾಂಗ್, ಆ ಥರನೂ ಹೇಳಿರ್ಬೋದಲ್ಲ ಸರ್. ಅದಾದಮೇಲೆ ನೆಕ್ಸ್ಟ್ ನೀವೇನೋ ಕೇಳಿದ್ರಲ್ಲ, ಇಲ್ಲ ಸರ್, ಅದೇನೇ ಇದ್ರೂ ವಕೀಲರನ್ನು ಕೇಳ್ಕೋಬೇಕು ಸರ್. ಯಾಕೆಂದರೆ ಅವ್ರಿಗೆ ನಾವು ಏನೇನು ಕೊಡಬೇಕು ಅದೆಲ್ಲ ಕೊಟ್ಟಿದ್ದೀವಿ ಸರ್. ಅಂದರೆ ಬೇಸಿಕ್ಲಿ ಮನು ಹೇಗೆ ಏನಂತ, ಯಾವ ಥರದ ವ್ಯಕ್ತಿ ನೀವು ಕಂಡಂಗೆ? ಈಗ 6-7 ವರ್ಷದಿಂದ ನೀವು ಅವ್ರ ಜೊತೆ ಸಂಸಾರ ಮಾಡ್ತಿದ್ದೀರಾ, ಹೇಗೆ ಸರ್? ತುಂಬ ಒಳ್ಳೆ ವ್ಯಕ್ತಿ ಸರ್. ಅವ್ರನ್ನ ಏನಂತ ಕೇಳಬೇಕಂದ್ರೆ ಅವ್ರ ಊರಲ್ಲಿ ಹೋಗಿ ಕೇಳಬೇಕು, ಇಲ್ಲ ಅವ್ರ ಫ್ರೆಂಡ್ಸ್ ಸರ್ಕಲಲ್ಲಿ ಅವ್ರು ಏನು ಅನ್ನೋದನ್ನ ಅವ್ರನ್ನ ಕೇಳಿದರೆ ಗೊತ್ತಾಗುತ್ತೆ ಸರ್. ತುಂಬ ಒಳ್ಳೆ ವ್ಯಕ್ತಿ ಸರ್. ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅದೆಲ್ಲ ಹೇಳ್ಕೊಬಾರ್ದು. ತುಂಬ ಒಳ್ಳೆ ವ್ಯಕ್ತಿ ಸರ್. ನೀವು ಹಂಗೆ ಇತ್ತು ಅಂದರೆ ಊರಲ್ಲಿ ಹೋಗ್ಬಿಟ್ಟು ಕೇಳಿ, ಇಲ್ಲಾಂದ್ರೆ ಅವ್ರ ಫ್ರೆಂಡ್ಸ್ ಸರ್ಕಲ್ನ ಕೇಳಿ ಸರ್, ನಿಮಗೆ ಗೊತ್ತಾಗುತ್ತೆ. ಈಗ ದೂರು ನೀಡ್ತಾ ಇದ್ದಾರಲ್ಲ, ಅವರು ಸಾಕಷ್ಟು ವರ್ಷದಿಂದ ಪರಿಚಯ, 18ರಿಂದನೇ ಪರಿಚಯ, ಅಂದರೆ ಒಂದು 6-7 ವರ್ಷದಿಂದ ಪರಿಚಯ ಇದ್ದರು. 2022ರಿಂದ ಅವರು ಇತ್ತೀಚೆಗೆ ಅವರು ಒಟ್ಟಿಗೆ ಇದ್ದರು ಅಂತ ಎಲ್ಲ ಹೇಳಿದರು. ಸೊ ಈ ಒಂದು ಸಂದರ್ಭದಲ್ಲಿ ಮನೆಗೆ ಬರೋದು ಹೋಗೋದು ಆ ಥರ ಏನಾದ್ರು ಮಾಡ್ತಾ ಇದ್ರ? ದೂರು ಕೊಟ್ಟಿದ್ದಾರಲ್ಲ ಆ ಮಹಿಳೆ ಸರ್, ಒಂದು ರಿಯಾಲಿಟಿ ಶೋನಲ್ಲಿ ಇಬ್ಬರಳು ಪರಿಚಯ ಆಗಿತ್ತು ಸರ್. ಅದಕ್ಕಿಂತ ಮುಂಚೆ ಇಬ್ಬರಳು ಪರಿಚಯ ಯಾರು ಅನ್ನೋದು ಗೊತ್ತಿಲ್ಲ ಸರ್. ಇವ್ರು ಯಾಕಂದರೆ ಹಳ್ಳಿಲಿದ್ರು, ಅಂದರೆ ಮಡೆನೂರಲ್ಲಿದ್ದರು ಸರ್. ಆ ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆದಮೇಲೆ ಬೆಂಗಳೂರಿಗೆ ಬಂದಿದ್ದು ಸರ್. ಅದರಿಂದ ಪರಿಚಯ ಆಗಿದ್ದು. ಇವರು ಈಗ ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಇವರೊಬ್ಬರೇ ನಮ್ಮ ಮನೆಗೆ ಬಂದಿಲ್ಲ ಸರ್. ಹಲವಾರು ಕಲಾವಿದರು ನಮ್ಮ ಮನೆಗೆ ಬಂದಿದ್ದಾರೆ. ಅಂದರೆ ಏನು ಗೊತ್ತಾ, ಈಗ ಫ್ರೆಂಡ್ಶಿಪ್ಪಲ್ಲಿ ಬಂದಿದ್ದಾರೆ. ನಾನು ಮನೇಲಿ ಬಂದಾಗ ಅವ್ರನ್ನ ಹೆಂಗೆ ಟ್ರೀಟ್ ಮಾಡಿ, ಒಬ್ಬನ ಗೆಸ್ಟ್ನ ಟ್ರೀಟ್ ಮಾಡಿ ಹೆಂಗೆ ಕಳಿಸ್ಬೇಕು ಆ ಥರ ಕಳಿಸಿದ್ದೀನಿ ಸರ್ ನಾನು. ಅಂದರೆ ಈ ರೀತಿಯಾದಂಥ ಆರೋಪವನ್ನು ಯಾಕೆ ಮಾಡ್ತಾ ಇದ್ದಾರೆ? ಏನು ಉದ್ದೇಶ ಇರ್ಬೋದು? ನಿಮಗೇನು ಅನಿಸ್ತಾ ಇದೆ ಅಂತ? ಅದು ನನಗೂ ಗೊತ್ತಿಲ್ಲ ಸರ್. ಅವ್ರು ಯಾಕೆ ಈ ಥರ ಆರೋಪ ಮಾಡ್ತಾಯಿದ್ದಾರೆ? ಬೆಸ್ಟ್ ಫ್ರೆಂಡು ಅಂತಾರೆ, ಈ ಥರ ಆರೋಪ ಯಾಕೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ಸರ್. ಅದನ್ನೆಲ್ಲ ಅವರನ್ನೇ ನೀವು ಕೇಳಬೇಕು. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರನ್ನೇ ಕೇಳಬೇಕು ಸರ್ ನೀವು. ಈಗ ಅವರು ಒಂದು ಆರೋಪ ಮಾಡ್ತಾ ಇರೋದು, ಇನ್ನೊಂದು ಗಂಭೀರವಾಗಿ ಆರೋಪ ಮಾಡ್ತಾ ಇರೋದು, ನನಗೆ ಬಲವಂತವಾಗಿ ತಾಳಿ ಕಟ್ಟಿದ್ರು, ಒಂದು ಅತ್ಯಾಚಾರ ಮಾಡಿದರು, ಪದೇ ಅತ್ಯಾಚಾರ ಮಾಡಿದರು, ಒಂದು ಕಾರ್ಯಕ್ರಮಕ್ಕೆ ಹೋದಲ್ಲೇನೂ ಕೂಡ ಮಾಡಿದರು, ಅದಾದಮೇಲೆ ತಾಳಿ ಕಟ್ಟಿದ್ರು, ಹಾಗಾಗಿ ನಾನು ಸುಮ್ಮನಿದ್ದೆ ಅಂತಂತ ಹೇಳಿದರು. ಇತ್ತೀಚೆಗೆ ಒಂದು ಶನಿವಾರ ಮತ್ತೆ ಮನೆಗೆ ಬಂದು ನನಗೆ ಕೂಡಿಸಿ ಮತ್ತೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಒಂದು ಆರೋಪ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಸರ್? ಈಗ ಅವ್ರು ಯಾರು ಆರೋಪ ಮಾಡ್ತಿದ್ದಾರೆ ಅದು ನೀವು ಅವ್ರ ಹತ್ರನೇ ಕೇಳಬೇಕು ಸರ್. ನನ್ನ ಗಂಡನ ಬಗ್ಗೆ ನನಗೆ ಗೊತ್ತಿರುತ್ತೆ ಅಲ್ವಾ ಸರ್. ಯಾಕಂದರೆ 8 ವರ್ಷದಿಂದ ನಾನು ಸಂಸಾರ ಮಾಡ್ಕೊಬಂದಿರೋದು. ಅದನ್ನು ಏನಂದ್ರೆ ನೀವು ಅವ್ರ ಹತ್ರನೇ ಕೇಳಿ ಸರ್. ನಂಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಈ ಮೊದಲು ಅಂದರೆ ಅವರು 2 ಸರಿ ನಾನು ಪ್ರೆಗ್ನೆಂಟ್ ಆಗಿದ್ದೆ, ಅಬೋಷನ್ ಕೂಡ ಮಾಡಿಸಿದ್ರು, ಮನುನೇ ಬಲವಂತವಾಗಿ ಇದನ್ನು ಅಬೋಷನ್ ಮಾಡಿಸಿ ಅಂತ ಮಾತ್ರೆ ಎಲ್ಲ ಕೊಟ್ಬಿಟ್ಟು ಮಾಡಿಸಿದ್ರು ಅಂತ ಈ ಥರದಲ್ಲೇ ಆರೋಪ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಸರ್? ಅದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ ಸರ್. ಈಗ ನಾನು ನಿಮ್ಮಂಗೆನೇ ಸೇಮ್ ಅವ್ರು ಏನೇನು ಹೇಳ್ತಿದ್ರೆ ಅದು ಇವಾಗಲೇ ಸರ್ ನನಗೆ ಗೊತ್ತು. ಮುಂಚೆ ಬಗ್ಗೆ ಏನೂ ನನಗೆ ಗೊತ್ತಿಲ್ಲ ಸರ್. ಅಂದರೆ ಅದು ಅಬೋಷನ್ ಆದಂಥ ಸಂದರ್ಭದಲ್ಲಿ ನಾನು ನಮ್ಮ ಹೆಂಡತಿಗೂ ಈ ವಿಷಯನ ಹೇಳಿದ್ದೀನಿ ಅನ್ನೋದನ್ನು ಮನು ಅವ್ರ ಹತ್ರ ಹೇಳಿದ್ರಂತೆ. ಈಗ ಆರೋಪ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಹೇಳಿದ್ರಂತೆ. ಅದು ಏನಾದರೂ ನಿಮ್ಗೆ ಗೊತ್ತಿತ್ತಾ ಹೇಗೆ? ಅಥವಾ ಇವರಿಬ್ಬರು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಅಥವಾ ಒಟ್ಟಿಗೆ ಇರೋದು, ಸಹಜೀವನ ನಡೆಸ್ತಾ ಇರೋದು ಏನಾದರೂ ನಿಮಗೆ ಗೊತ್ತಿತ್ತಾ ಸರ್? ಇದೇನು ನನಗೆ ದೇವರೇ ಗೊತ್ತಿಲ್ಲ ಸರ್. ಯಾಕೆ ನಾವು ಹಳ್ಳಿ ಜೀವನ ಇರೋರು. ಇದೇನು ಈ ಸಿಟಿ ಜೀವನ ನಮಗೆ ಗೊತ್ತಿಲ್ಲ ಸರ್. ಈಗ ರಿಯಾಲಿಟಿ ಶೋಗೆ ಬಂದಮೇಲೆ ನಾವು ಇಲ್ಲಿಗೆ ಬಂದಿರೋದು. ಇದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ ಸರ್. ಆ ಮಹಿಳೆ ಆರೋಪ ಮಾಡ್ತಾ ಇರೋದು, ಅಂದರೆ ತಾತನಿಗೆ 2 ಮದುವೆ ಆಗಿತ್ತು, ನನ್ನ ಅಪ್ಪನಿಗೆ 2 ಮದುವೆ ಆಗಿತ್ತು. ಸೊ ಹಾಗಾಗಿ ದೇವರು ನಿನ್ನ ಒಟ್ಟಿಗೆ ಸೇರಿಸಿರ್ಬೋದು, ಅದಕ್ಕೆ ನಂದು ಇದು 2ನೇ ಮದುವೆ ಅಂತಂದು ಹೇಳಿದ್ರಂತೆ ಮನು ಅವ್ರ ಮುಂದೆ. ಸೊ ಇದು ನಿಜಾನ ಹೇಗೆ? ಅವ್ರ ತಾತ ಮತ್ತು ಅವ್ರ ತಂದೆಗೆ 2 ಮದುವೆ ಆಗಿತ್ತು ಸರ್. ಈಗ ಬೆಸ್ಟ್ ಫ್ರೆಂಡ್ ಅಂದಮೇಲೆ
ನಮ್ಮ ಜೀವನದಲ್ಲಿ ಏನು ನಡೀತು ಅನ್ನೋದು ಹೇಳ್ಕೋಬೇಕು, ಅವಳ ಜೀವನದಲ್ಲಿ ಏನು ನಡೀತು ಎಲ್ಲ ಹೇಳ್ಕೊತೀವಲ್ವ ಸರ್, ಶೇರ್ ಮಾಡ್ತೀವಿ. ಅವರು ಕೇಳಿರ್ತಾರೆ ನಿಮ್ಮ ತಾತ ಏನು ಹೆಂಗೆ ಅನ್ನೋ ಕೇಳಿದಾಗ ಅವ್ರು ಹೇಳಿರಬಹುದು ಅನಿಸುತ್ತೆ ಸರ್, ಅದು ನನಗೆ ಗೊತ್ತಿಲ್ಲ ಸರ್. ಈಗ ಲಾಯರ್ನ ಭೇಟಿಯಾಗಿದ್ದೀರಾ, ಏನೇನೆಲ್ಲ ದಾಖಲೆಗಳು ಕೊಟ್ಟಿದ್ದೀರಾ, ನಿಮ್ಮ ಹತ್ರ ಏನು ಸಾಕ್ಷಿಗಳಿದೆ, ಮನೋವ್ರನ್ನ ಭೇಟಿಯಾಗಿದ್ದೀರಾ ಹೇಗೆ ಅಂತ? ಸರ್ ನಾನು ನಮ್ಮ ಮನೋವ್ರನ್ನ ಭೇಟಿ ಆಗಿಲ್ಲ. ನಾವು ಲಾಯರ್ಗೆ ನಮ್ಮ ಹತ್ರ ಏನೇನು ಸಾಕ್ಷಿಗಳಿತ್ತು ಅವೆಲ್ಲ ನಾವು ಅವ್ರಿಗೆ ಕೊಟ್ಟಿದ್ದೀವಿ ಸರ್. ಮನೋವ್ರಿಗೆ ಅಂದ್ರೆ ಭೇಟಿ ಆಗೋಕ್ಕೆ ಏನು ಸಾಧ್ಯತೆ ಆಯ್ತಾ, ಅಥವಾ ಏನೋ ಮಗು ತಂದೆನ ಏನು ಕೇಳ್ತಾ ಇದೆಯಾ, ಅಥವಾ ನೋಡಬೇಕು ಅಂತ ಏನಾದ್ರು ಕೇಳ್ತಾ ಇದೆ, ಮನೋವ್ರನ್ನ ಹಚ್ಕೊಂಡಿತ್ತು ಮಗು ಹೇಗೆ ಅಂತ? ಅಂದರೆ ಸರ್ ಅವ್ರಿಗೆ ಮಗಳು ಅಂದರೆ ತುಂಬ ಪ್ರಾಣ. ಅವಳು ತುಂಬ ದಿನ ಕೇಳ್ತಾನೆ ಇದ್ದಾಳೆ, ಅಮ್ಮ ಅಪ್ಪ ಇಲ್ಲಿ ಅಂತ. ಯಾಕೆಂದರೆ ಚಿಕ್ಕ ಮಗು, ಈಗಲೇ ಅವಳಿಗೆ ಇದೇನು ಹೇಳ್ಬಾರ್ದು ಅನ್ನೋ ರೀಸನ್ಗೆ ಇಲ್ಲ ಅಮ್ಮ ಅಪ್ಪ ಇಲ್ಲೇ ಹೊರಗಡೆ ಹೋಗಿದ್ದಾರೆ ಈ ಥರ ಹೇಳಿದ್ದೀವಿ. ಅವಳನ್ನೂ ಕರ್ಕೊಂಡೋಗಿ ತೋರಿಸಿಲ್ಲ ಸರ್. ಯಾಕೆ ಕರ್ಕೊಂಡೋಗಿ ತೋರಿಸ್ತು ಅಂದರೆ ಅವ್ರು ಯಾವ ಪರಿಸ್ಥಿತಿಲಿ ಒಳಗಡೆ ಇದ್ದಾರೋ ಗೊತ್ತಿಲ್ಲ. ಇವಳು ದಿನ ಕೇಳೋದು ಇನ್ನೂ ನಮಗೆ ಜಾಸ್ತಿ ಆಗುತ್ತೆ ಸರ್. ಅದಕ್ಕೆ ಕರ್ಕೊಂಡೋಗಿಲ್ಲ, ತೋರಿಸಿಲ್ಲ ಸರ್. ನಾವು ಹೋಗಿ ಮೀಟ್ ಆಗಿಲ್ಲ. ಎಲ್ಲ ಲಾಯರ್ ಅವ್ರು ನೋಡ್ಕೋತಾ ಇದ್ದಾರೆ. ಒಂದು ಕಡೆ ಅವರಿಗೆ ಶಿಕ್ಷೆ ಆಗಲಿ ಅಂತ ಆ ಮಹಿಳೆ ಆರೋಪ ಮಾಡ್ತಾರೆ, ಮಹಿಳೆ ಶಿಕ್ಷೆ ಆಗಬೇಕು, ಇದಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ಒಂದು ಕಡೆ. ಆದರೆ ಇದರಿಂದ ಅವ್ರನ್ನ ಪಾರು ಮಾಡಬೇಕು, ಅವ್ರನ್ನ ಆಚೆ ತರಬೇಕು ಕಾನೂನು ಮುಖಾಂತರ ಅಂತ ಕಾನೂನು ಹೋರಾಟ ನಡೆಸಿದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಆಲ್ರೆಡಿ ಈಗ ತನಿಖೆ ಸ್ಟಾರ್ಟ್ ಆಗಿದೆ. ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದಕ್ಕೆ ಕಾನೂನು ಹೇಳುತ್ತೆ ಸರ್. ಈಗ ನಾವೇ ಎಲ್ಲನೂ ನಿರ್ಧಾರ ಮಾಡೋಕ್ಕಾಗಲ್ಲ ಸರ್. ಯಾರು ತಪ್ಪಿದೆ ಯಾರು ಸರಿ ಇದೆ ಕಾನೂನು ಹೇಳುತ್ತೆ. ನಮ್ಮ ಲಾಯರ್ ಅದಕ್ಕೆ ಏನೇನು ಬೇಕೆಲ್ಲ ಮಾಡ್ತಿದ್ದಾರೆ ಸರ್. ನಿಮಗೇನು ಅನಿಸುತ್ತೆ, ಈ ಮಹಿಳೆ ಈಗ ಇಷ್ಟೆಲ್ಲ ಆರೋಪ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಆಡಿಯೋಗಳು ಬಂದಿದೆ, ವಿಡಿಯೋಗಳು ಬಂದಿದೆ, ಸೊ ಇದ್ರ ಬಗ್ಗೆ ಮತ್ತು ಇನ್ನೂ ಅವರ ಹತ್ರ ಸಾಕಷ್ಟು ಸಾಕ್ಷ್ಯಗಳು ಇದೆ, ನಮ್ಮ ಹತ್ರ ಪ್ರೂಫ್ ಇದೆ ಅಂತಲೂ ಹೇಳ್ತಾ ಇದ್ದಾರೆ ಆರೋಪ ಮಾಡಿರ್ತಂಥ ಮಹಿಳೆ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಸರ್ ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ಸರ್. ಅವ್ರು ಏನೇನು ಪ್ರೂಫ್ ಇಟ್ಕೊಂಡು ಮಾಡಿದಾರೋ, ಏನೇನು ಪ್ರೂಫ್ ಇದೆ ನನಗೆ ಗೊತ್ತಿಲ್ಲ ಸರ್. ಅವ್ರು ಏನೇ ಕೊಟ್ಟರು ನಮ್ಮ ಹತ್ರಲ್ಲೂ ಸ್ವಲ್ಪ ಸಾಕ್ಷಿ ಆಧಾರ ಏನೇನಿದೆ ಎಲ್ಲನೂ ನಾವು ಆಲ್ರೆಡಿ ನಮ್ಮ ಲಾಯರ್ ಅವ್ರಿಗೆ ಕೊಟ್ಟಿದ್ದೀವಿ. ಅವ್ರು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸರ್. ನಿಮಗೇನು ಅನಿಸುತ್ತೆ, ಮನು ಈ ವಿಚಾರದಲ್ಲಿ ತಪ್ಪು ಮಾಡಿಲ್ಲ ಸರ್. ಮಾಡಿಲ್ದೋದಕ್ಕೆ ಅಲ್ವ ಸರ್ ಹೆಂಡ್ತಿಯಾಗಿ ನಾನು ನಿಂತು ನಾನು ಹೋರಾಟ ಮಾಡ್ತಿರೋದು. ನನಗೆ ಜಯ ಸಿಗೋ ಗಂಟ ಹೋರಾಟ ಮಾಡ್ತೀನಿ ಸರ್. ನನ್ನ ಗಂಡಂದು ಇದರಲ್ಲಿ ಯಾವುದೇ ತಪ್ಪಿಲ್ಲ ಸರ್. ನಾನು ಬಿಟ್ಕೊಡಲ್ಲ ಸರ್ ನನ್ನ ಗಂಡನ. ಕೆಲವರು ಪ್ರಶ್ನೆ ಏನಾಗಿದೆ ಅಂದರೆ, ಇಷ್ಟು ವರ್ಷ ಅವರು ಜೊತೆಗಿದ್ರು, ಅವತ್ತು ಬರದೇ ಇರತಕ್ಕಂಥ ಆರೋಪ ಇವತ್ತು ಯಾಕೆ ಬರ್ತಾ ಇದೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಯಾಕೆ ಬಂತು ಅನ್ನೋದು ಕೂಡ, ಇದಕ್ಕೆ ಕಾಣದ ಕೈಗಳು ಏನೋ ಕೈವಾಡ ಇದೆ ಅನ್ನೋದನ್ನ ಕೂಡ ಮನು ಅವರೇ ಹೇಳಿದ್ರು. ಅದೇನಾದ್ರೂ ನಿಮ್ಗೆ ಮಾಹಿತಿ ಇತ್ತು ಸರ್? ಅದನ್ನ ನೀವು ಅವರನ್ನೇ ಕೇಳಬೇಕು ಸರ್. ಕಾಣದ ಕೈ ಯಾರು ಅಂತ ಅವ್ರಿಗೆ ಗೊತ್ತಿರುತ್ತೆ, ನನಗೆ ಗೊತ್ತಿಲ್ಲ ಸರ್. ಅದು ಕಾಣದ ಕೈ ಯಾರ್ದು ಅಂತ ಗೊತ್ತಿಲ್ಲ. ಇದೆಲ್ಲ ಶೆಡ್ ಅಂತಾರೆ ಸರ್. ನಾನು ಅದನ್ನೇ ಕೇಳ್ಕೊತಿರೋದು, ಯಾರು ಆರೋಪಿ ಮಾಡಿದ್ದಾರೆ ಇದು ಎಲ್ಲಿಗೂ ಹೋಗ್ತಾ ಇರಲಿಲ್ಲ ಸರ್. ಇಲ್ಲ ಮುಂಚೆನಾರ ಮಾಡ್ಬೋದಾಗಿತ್ತು ಸರ್. ಇಲ್ವಾ ಸಿನಿಮಾ ಮುಗಿದು ಬೆಳಿಗ್ಗೆ ಮಾಡಿದ್ರು ಸರ್. ನನ್ನ ಗಂಡ ಮೊದಲನೇ ಸಿನಿಮಾ ಮಾಡಿದ್ದಾನೆ ಅಂತ ಪರದೆ ಮೇಲೆ ನೋಡ್ಬೋದಾಗಿತ್ತು. ಇವತ್ತು ಅವ್ರು ನೋಡಂಗಿಲ್ಲ, ಮಾಡಂಗಿಲ್ಲ. ನನಗೂ ದುಃಖ ಆಗ್ತಿದೆ ಸರ್. ಇದು ಈಗಲಿಂದ ಕಷ್ಟಪಡ್ತಾ ಇರೋದಲ್ಲ ಸರ್. 15 ವರ್ಷದಿಂದ ಕಷ್ಟಪಡ್ತಾರೆ. ಒಂದು ಬೇಕ್ರಿ ಕೆಲಸ ಮಾಡಿ ಅಲ್ಲಿಂದಲೂ ಸಹ ಮಾಡ್ಕೊಂಬಂದು ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದು ಅವರೇ ಇಲ್ದ ನೋಡೋಕ್ಕೆ ಅಂದಾಗ ತುಂಬ ಬೇಜಾರಾಗುತ್ತೆ ಸರ್. ಶ್ರಮ ವಹಿಸಿ ಮಾಡಿದ್ರು, ಅದು ಫಲ ತಿನ್ನೋ ಟೈಮಲ್ಲಿ ಈ ಪೊಲಿಟಿಷನಲ್ಲಿ ಹೋಗಿ ಕೂತಿದ್ದಾರೆ ಸರ್. ಒಂದು ಕಡೆ ಸಿನಿಮಾ ರಿಲೀಸ್ ಆಗಿದೆ, ಸಿನಿಮಾದ ನಾಯಕ ನಟ ಇಲ್ಲ, ಅಲ್ಲಿ ಜೈಲಲ್ಲಿದ್ದಾರೆ, ಅಂದರೆ ಪೊಲೀಸರ ವಶದಲ್ಲಿದ್ದಾರೆ. ಈ ಕಡೆ ಸಿನಿಮಾ ರಿಲೀಸ್ ಆಗಿದೆ, ಇದ್ರ ಬಗ್ಗೆ ಏನನ್ಸುತ್ತೆ ಸರ್? ಅದು ಎಲ್ಲರಿಗೂ, ಪ್ರೊಡ್ಯೂಸರು ಡೈರೆಕ್ಟ್ರು ಎಲ್ಲರಿಗೂ ನೋವು ಆಗಿದೆ ಸರ್. ಯಾಕಂದರೆ ಇದಕ್ಕೆ ಎಷ್ಟು ಪ್ರಮೋಷನ್ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತು ಸರ್. ಮನೆ ತಕ್ಕ ಹೋಗಿ ಕೊಟ್ಟು ಮಾಡಿದ್ದಾರೆ ಸರ್. ಇವತ್ತು ಪೊಲಿಟಿಷನಲ್ಲಿ ಕೂತಿದ್ದಾರೆ. ಇದು ಆಗಬಾರ್ದಾಗಿತ್ತು. ಏನು ಮಾಡೋಕ್ಕಾಗುತ್ತೆ ಸರ್? ಒಂದು ಕಾಮಿಡಿ ಕಿಲಾಡಿಗಳಿಂದ ಬಂದು ಒಂದು ಹೀರೋ ಆಗೋದಂದರೆ ಸಾಮಾನ್ಯ ಅಲ್ಲ. ಅದಕ್ಕಾಗಿ ಸಾಕಷ್ಟು ತಯಾರಿ ಮಾಡ್ಕೊಂಡಿದ್ರು, ಅದಕ್ಕಾಗಿ ಸಾಕಷ್ಟು ವರ್ಕೌಟನ್ನು ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ನಿಮ್ಮ ಜೊತೆ ಏನೆಲ್ಲ ಹೇಳ್ತಾ ಇದ್ರು, ಏನು ಮಾತಾಡ್ತಾ ಇದ್ರು ಅಂತ? ಈ ಸಿನಿಮಾಕ್ಕೋಸ್ಕರ ತುಂಬ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊತೀನಿ. ತುಂಬ ಅಂದರೆ ತುಂಬ ಕಷ್ಟಪಡ್ತಾಯಿದ್ರು ಸರ್. ಜಿಮ್ಮಿಗೆ ಬೆಳಿಗ್ಗೆ ಸಂಜೆ 2 ಟೈಮು ಹೋಗ್ತಾಯಿದ್ರು. ಅವರು ಎಲ್ಲ ಥರದ್ದು ಬಿಟ್ಬಿಟ್ಟಿದ್ರು ಸರ್. ಅಂದರೆ ಈಗ ಅಷ್ಟು ಜಂಕ್ ಫುಡ್ ಅವ್ರು ತಿಂತಾಯಿದ್ರು. ಅದಾದಮೇಲೆ ಡಯಟ್ಗೋಸ್ಕರ ಪ್ರತಿಯೊಂದು ಅನ್ನ ರೈಸ್ ಏನೂ ತಿಂದಲ್ಲಿ ಈ ಸಿನಿಮಾಕ್ಕೋಸ್ಕರ ತುಂಬ ಶ್ರಮ ವಹಿಸಿದ್ದಾರೆ ಸರ್. ಆದರೆ ಏನು ಮಾಡೋಕ್ಕಾಗುತ್ತೆ ಸರ್? ಇವತ್ತು ಅವರೇ ಇಲ್ಲ. ಅವ್ರ ಮೇಲೆ ಏನಾದರೂ ಹೊಟ್ಟೆ ಕಿಚ್ಚಿ ಯಾರಾದರೂ ಈ ಥರ ಮಾಡಿದ್ರೆ, ಅಥವಾ ಅವ್ರಿಗೆ ಯಾರಾದರೂ ಆಗದೆ ಇರೋರು ಯಾರು ಇದ್ರೆ ಅದ್ರ ಬಗ್ಗೆ ಏನಾದರೂ ಹೇಳ್ಕೊತಾ ಇದ್ರೆ? ಸರ್ ನನಗೇನು ಹೇಳಿಲ್ಲ ಸರ್. ಇದೆಲ್ಲ ತನಿಖೆ ಎಲ್ಲ ಮುಗಿದು ಆದಮೇಲೆ ನಾವೇ ಪ್ರೆಸ್ ಮೀಟ್ ಇಟ್ಟು ನಮ್ಮ ಲಾಯರ್ ಅವ್ರು ಇಟ್ಟು ಮಾತಾಡಿಸ್ತಾರೆ ಸರ್ ನಿಮ್ಮ ಹತ್ರ. ಫೈನಲಿ ಈ ಒಂದು ಘಟನೆ ಬಗ್ಗೆ, ಈ ಒಂದೆಲ್ಲ ಬೆಳವಣಿಗೆಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇದೆಲ್ಲ ಶೆಡ್ ಅಂತಾರೆ ಸರ್. ಬೆಳೆದಾದ್ಮೇಲೆ ಯಾಕೆ ಬಂದರು? ಅವ್ರು ಅಲ್ಲೇ ಹೇಳ್ತಾರೆ ಮಚ್ಚ ನೀನು ಬೆಳಿಬೇಕು ಅಂತ. ಈಗ ಅವರೇ ತುಂಡಂಗೆ ಆಗ್ನಿಲ್ವಾ ಸರ್? ಇದೆಲ್ಲ ಎಲ್ಲೂ ಹೋಗ್ತಾ ಇರ್ನಿಲ್ಲ. ಇನ್ನು 2 ದಿನ ತಡ್ಕೊಂಡಿದ್ರು ಇದಾಗ್ತೈತಲ್ವ ಸರ್? ಇರಬೇಕಾಗಿತ್ತು. ಅವರೇ ಬೆಳಿ ಅಂದು ಈಗ ಅವರೇ ತುಣಿತಿದ್ದಾರೆ ಸರ್. ಥ್ಯಾಂಕ್ ಯು ಸರ್.
ಇದಿಷ್ಟು ಈಗೇನು ಅತ್ಯಾಚಾರದ ಆರೋಪದಲ್ಲಿ ಈಗ ಪೊಲೀಸರ ವಶದಲ್ಲಿರ್ತಕ್ಕಂಥ ಮಡೇನೂರು ಮನು ಅವರ ಪತ್ನಿ ದಿವ್ಯಾ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಧನು ಎಲ್ಗಚ್, ಪಬ್ಲಿಕ್ ಟಿವಿ, ಬೆಂಗಳೂರು.